ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಇಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾದಂತಹ 30 ಪ್ರಶ್ನೆಗಳಿಗೆ ಕೂಡ ಕೀ ಆನ್ಸರ್ ಗಳನ್ನ ಒದಗಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನಿಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಸೊ ಯಾಕಂತ ಹೇಳಿದ್ರೆ ಎಕ್ಸಾಮ್ ಇವತ್ತು ಮುಗ್ದಿದೆ. ಸೊ ನೀವೆಲ್ಲರೂ ಕೂಡ ಕೀ ಉತ್ತರಗಳನ್ನ ತಿಳ್ಕೊಳ್ಳುವಂತ ಕುತೂಹಲದಲ್ಲಿ ಇರ್ತೀರಿ. ಸೊ ಹಾಗಾಗಿ ಕೀ ಆನ್ಸರ್ ಗಳನ್ನ ನೋಡ್ಕೊಂಡು ನೀವು ಎಷ್ಟು ಅಂಕಗಳನ್ನ ಗಳಿಸಿದಿರಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಡೀಟೇಲ್ಡ್ ಸೊಲ್ಯೂಷನ್ ಅನ್ನ ಮ್ಯಾಥ್ಸ್ ಅಂಡ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ನಾಳೆಯ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಹಾಗಾಗಿ ಆ ವಿಡಿಯೋವನ್ನ ಕೂಡ ನೋಡಿ ಅಂತ ಹೇಳ್ತಾ 121 ಇವುಗಳಲ್ಲಿ ಸರಿಯಾದಂತ ಹೇಳಿಕೆ. ಇಲ್ಲಿ ಎಲ್ಲ ಆಯ್ಕೆಗಳನ್ನ ಗಮನಿಸಿ. ಜವವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿದೆ. ಸೊ ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡಿ. ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋವಿಂಗ್: ಸ್ಪೀಡ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ವೆಲಾಸಿಟಿ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. Speed can be negative. The magnitude of speed and velocity of a body moving in a particular direction is equal. ಇಲ್ಲಿ ಎಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ವೇಗವು ಕೇವಲ ಪರಿಮಾಣವನ್ನ ಮಾತ್ರ ತಿಳಿಸುತ್ತದೆ, ಅಲ್ಲ ವೇಗಕ್ಕೆ ದಿಕ್ಕು ಕೂಡ ಇದೆ, ಇಲ್ಲಿ ಪರಿಮಾಣ ಕೂಡ ಇದೆ. ಹಾಗಾಗಿ ಈ ಹೇಳಿಕೆ ತಪ್ಪು. ಜವವು ದಿಕ್ಕು ಮತ್ತು ಪರಿಮಾಣವನ್ನು ಎರಡೂ ಹೊಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಜವ ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿಲ್ಲ, ಕೇವಲ ಪರಿಮಾಣವನ್ನು ಮಾತ್ರ ಹೊಂದಿರುವಂತದ್ದು. ಜವವು ಋಣಾತ್ಮಕವಾಗಿರಬಹುದು. ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಋಣಾತ್ಮಕ ಆಗಲಿಕ್ಕೆ ಸಾಧ್ಯ ಇಲ್ಲ ಜವ. ಹಾಗೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಮತ್ತು ಜವಗಳ ಪರಿಮಾಣ ಒಂದೇ ಆಗಿರುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. 90 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿರುವ 400 kg ರಾಶಿಯ ಕಾರನ್ನು ಬ್ರೇಕ್ ಹಾಕಿ 10 ಸೆಕೆಂಡ್ಗಳಲ್ಲಿ ನಿಲ್ಲಿಸಲಾಯಿತು. ಕಾರನ್ನು ನಿಲ್ಲಿಸಲು ಪ್ರಯೋಗಿಸಿದ ಬಲ ಎಷ್ಟು ಅಂತ ಕೇಳಿದ್ದಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಹಿಯರ್ ಇಸ್. ಸೊ ಈ ಪ್ರಶ್ನೆಗೆ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ನೀವು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಜಸ್ಟ್ ಸ್ಟೆಪ್ಸ್ ಅನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಫಸ್ಟ್ ನೀವು ನ್ಯೂಟನ್ ಚಲನೆಯ ಸೂತ್ರವನ್ನು ಬರೀಬೇಕು. V is equal to U plus AT. ಈ ಸೂತ್ರದ ಸಹಾಯದಿಂದ ಫಸ್ಟ್ ಸ್ಟೆಪ್ ಅನ್ನು ನೀವು ಮಾಡಬೇಕು. V is equal to U plus AT. ಸೊ U ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ, V ಅಂತ ಹೇಳಿದ್ರೆ ಅಂತಿಮ ವೇಗ ಅಥವಾ ಫೈನಲ್ ವೆಲಾಸಿಟಿ. ಸೊ ಈಗ ನೀವು ಇಲ್ಲಿ ಈ ಸೂತ್ರದ ಪ್ರಕಾರ ಇಲ್ಲಿ ಆಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾವನ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕು. F is equal to ma. ಬಲ ಸಮ ರಾಶಿ ಗುಣಿಸು ವೇಗೋತ್ಕರ್ಷ. ಈ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬಲ ಸಿಗ್ತದೆ ಅಂತ ಹೇಳಿದ್ರೆ, ಬಲದ ಪರಿಮಾಣ ಎಷ್ಟು ಅಂತ ಹೇಳಿದ್ರೆ 1000 ನ್ಯೂಟನ್. 1000 ಮೈನಸ್ 1000 ನ್ಯೂಟನ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂತ ಉತ್ತರ. -1000 ನ್ಯೂಟನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಯಾವ ರೀತಿ ಬಂತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳೆಯ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಕ್ವಶನ್ ನಂಬರ್ 123. ಹೈಪರ್ ಮೆಟ್ರೋಪಿಯವನ್ನು ಸರಿಪಡಿಸಲು ಬಳಸುವಂತಹ ಮಸೂರ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ ನಾವು ಕರಿತೇವೆ. ಹೈಪರ್ ಮೆಟ್ರೋಪಿ ಅಂತ ಹೇಳಿದ್ರೆ ದೂರದೃಷ್ಟಿ ದೋಷ, ಫಾರ್ ಸೈಟೆಡ್ನೆಸ್ ಅಂತ ಕೂಡ ನಾವು ಕರಿತೇವೆ, ದೂರದೃಷ್ಟಿ ದೋಷ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್. ಕ್ವಶನ್ ನಂಬರ್ 124. ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನ ಸೂಚಿಸದಿರುವಂತಹ ಸಮೀಕರಣ ಯಾವುದು ಅಂತ ಹೇಳಿ ಕೇಳಿದರೆ, ಸೊ H is equal to I² into RT. ಇದು ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನ ಸೂಚಿಸುತ್ತದೆ. ಸೊ ಹಾಗೆಯೇ H is equal to VI into T. ಇದು ಕೂಡ ಜೌಲ್ನ ಉಷ್ಣೋತ್ಪನ್ನ ನಿಯಮದ ಒಂದು ಪ್ರಕಾರ ಆಗಿರುವಂತದ್ದು. ಹಾಗೆಯೇ H is equal to PT ಪವರ್ ಇಂಟು ಟೈಮ್. ಇದು ಕೂಡ ಜೌಲ್ನ ಉಷ್ಣೋತ್ಪನ್ನ ನಿಯಮದ ಒಂದು ಸೂತ್ರ ಆಗಿರ್ತದೆ. ಬಟ್ ಇಲ್ಲಿ H is equal to I into R into T. ಸೊ ಇದು ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನ ಸೂಚಿಸಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ. ಕ್ವಶನ್ ನಂಬರ್ 125 ನೋಡಿ. ಸೊಲೆನಾಯ್ಡ್ ನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಇವು ಸಮಾಂತರ ಸರಳ ರೇಖೆಗಳು ಆಗಿರ್ತವೆ, ಪ್ಯಾರಲಲ್ ಲೈನ್ಸ್ ಗಳು ಆಗಿರ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 ಸರಿಯಾದಂತ. ಕ್ವಶನ್ ನಂಬರ್ 126. ಘರ್ಷಣೆಯನ್ನು ಸರಿಯಾಗಿ ಅರ್ಥೈಸುವಂತ ಹೇಳಿಕೆಯು. ಸೊ ಘರ್ಷಣೆ ಇಲ್ಲಿ ಫ್ರಿಕ್ಷನ್ ಗೆ ಸಂಬಂಧಪಟ್ಟ ಕೇಳಿದರೆ, ಸೊ ಘರ್ಷಣೆ ಅನ್ನುವಂಥದ್ದು ಒಂದು ಸಂಪರ್ಕ ಬಲವಾಗಿರುವಂತದ್ದು. ಸೊ ಫ್ರಿಕ್ಷನ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್ ಅಂಡ್ ಇಟ್ ಓಪೋಸಸ್ ದ ಮೋಷನ್. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 3 ಆಯ್ಕೆ 3 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 127. ಬೆಳಕಿನ ಕಿರಣವು ನೀರಿನಿಂದ ವಜ್ರದೊಳಗೆ ಓರೆಯಾಗಿ ಚಲಿಸಿ ವಕ್ರೀಭವನದ ನಂತರ, ಸೊ ನೀರು ಹಾಗೂ ವಜ್ರದ ವಕ್ರೀಭವನದ ಸೂಚ್ಯಂಕಗಳನ್ನ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀರಿನ ವಕ್ರೀಭವನ ಸೂಚ್ಯಂಕ 1.33 ಅಂತೆ. ಹಾಗೇನೆ ವಜ್ರದ ವಕ್ರೀಭವನ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ 2.42 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಳಕಿನ ಕಿರಣವು ನೀರಿನಿಂದ ವಜ್ರದೊಳಗೆ ಓರೆಯಾಗಿ ಚಲಿಸುವಂತಹ ಸಂದರ್ಭದಲ್ಲಿ ವಕ್ರೀಭವನಕ್ಕೆ ಒಳಗಾಗ್ತದೆ. ಸೊ ಇದಾದ ನಂತರ ಇಲ್ಲಿ ಈ ಕಿರಣ ಏನಾಗ್ತದೆ, ಬೆಳಕಿನ ಕಿರಣ ಏನಾಗ್ತದೆ ಅಂತ ಹೇಳಿದ್ರೆ ಲಂಬದ ಕಡೆಗೆ ಬಾಗುತ್ತದೆ. ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ.
30 ಸೆಂಟಿಮೀಟರ್ ವಕ್ರದ ತ್ರಿಜ್ಯವಿರುವಂತಹ ಪೀನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿರುವಂತಹ ವಸ್ತುವಿನ ಉತ್ಪಾದಿತ ತೀಕ್ಷ್ಣ ಅಂದ್ರೆ ಶಾರ್ಪ್ ಈ ಬಿಂಬದ ದೂರ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 30 ಸೆಂಟಿಮೀಟರ್, ಆಪ್ಷನ್ 2 ಆಯ್ಕೆ 2. ಕ್ವಶನ್ ನಂಬರ್ 129, 30 kg ರಾಶಿಯುಳ್ಳ ಒಂದು ಪೆಟ್ಟಿಗೆಯನ್ನು ಎಯು 5 ಮೀಟರ್ ಎತ್ತರಕ್ಕೆ 15 ಸೆಕೆಂಡುಗಳಲ್ಲಿ ಮತ್ತು ಬಿಯು 8 ಮೀಟರ್ ಎತ್ತರಕ್ಕೆ 25 ಸೆಕೆಂಡುಗಳಲ್ಲಿ ಮೇಳಕ್ಕೆ ಎಳೆಯುವರು. ಎ ಮತ್ತು ಬಿ ಗಳ ಸಾಮರ್ಥ್ಯಗಳು ಕ್ರಮವಾಗಿ ಪಿ ಎ ಮತ್ತು ಪಿ ಬಿ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಯಾವುದು ಸರಿ ಹೊಂದುತ್ತವೆ ಅಂತೇಳಿ. ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ಜಿ ಇಸ್ ಈಕ್ವಲ್ ಟು 10 ಅಂತೇಳಿ ಕನ್ಸಿಡರ್ ಮಾಡಿ ಅಂತೇಳಿ ಹೇಳಿದ್ದಾರೆ. 9.8 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 10 ಈ ರೀತಿ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಈಕ್ವಲ್ ಟು mgh ಡಿವೈಡೆಡ್ ಬೈ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಈ ಸೂತ್ರವನ್ನ ನಾವು ಅಪ್ಲೈ ಮಾಡಬೇಕು. ಇಲ್ಲಿ ನಾವು ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ P ಇಸ್ ಈಕ್ವಲ್ ಟು W, ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಈ ಸೂತ್ರವನ್ನು ಉಪಯೋಗಿಸಿ ಸೊ ನಾವು ಮಾಡೋದ್ರಿಂದ P ಯ ಸಾಮರ್ಥ್ಯ ಎಷ್ಟು ಬರ್ತದೆ ಅಂತ ಹೇಳಿದ್ರೆ, ಪವರ್ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 100 ವ್ಯಾಟ್ ಬರ್ತದೆ. ಸೊ ಹಾಗೆಯೇ ಪಿ ಬಿ ಯ ಸಾಮರ್ಥ್ಯ ನಮಗೆ 96 ವ್ಯಾಟ್ ಬರ್ತದೆ. ಸೊ ಹಾಗೆ ಇವೆರಡನ್ನು ಕೂಡ ಕಂಪೇರ್ ಮಾಡಿದಾಗ ಪಿ ಎ ಗ್ರೇಟರ್ ದ್ಯಾನ್ ಪಿ ಬಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಪಿ ಎ ಗ್ರೇಟರ್ ದ್ಯಾನ್ ಪಿ ಬಿ ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ಅನಿಲ ಯಾವುದು ಅಂತೇಳಿ ಕೇಳಿದರೆ, ಸೊ ಗ್ರೀನ್ ಹೌಸ್ ಎಫೆಕ್ಟ್ ಈ ಒಂದು ವಿದ್ಯಮಾನವನ್ನು ಉಂಟು ಮಾಡುವಂತಹ ಒಂದು ಅನಿಲ ಕಾರ್ಬನ್ ಡೈಆಕ್ಸೈಡ್. ಸೊ ನೆಕ್ಸ್ಟ್ ಕ್ವಶನ್, ಬೆಳ್ಳಿಯ ಸಂಕೇತ, ತುಂಬಾ ಈಸಿ ಆದಂತ ಪ್ರಶ್ನೆ, ಎಜಿ, ಆಪ್ಷನ್ 4 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 132, ಗಾಯ್ಟರ್ ಚಿಕಿತ್ಸೆಯಲ್ಲಿ ಬಳಸಲಾಗುವಂತಹ ಐಸೋಟೋಪ್ ಅಂದ್ರೆ ಸಮಸ್ಥಾನಿ ಯಾವುದು ಅಂತೇಳಿ. ಸೊ ಗಾಯ್ಟರ್ ಚಿಕಿತ್ಸೆಯಲ್ಲಿ ಸಾಮಾನ್ಯವಾಗಿ ರೇಡಿಯೋ ಅಯೋಡಿನ್ ಅನ್ನ ಬಳಸ್ತಾರೆ. ಸೊ ಅಯೋಡಿನ್ ಕೊರತೆಯಿಂದ ಉಂಟಾಗುವಂತಹ ರೋಗ ಗಾಯ್ಟರ್ ಅಥವಾ ಗಳಗಂಡ ರೋಗ. ಸೊ ಇದನ್ನ ನಿವಾರಿಸಲು ಇದರ ಟ್ರೀಟ್ಮೆಂಟ್ ಗಾಗಿ ಯಾವ್ದನ್ನ ಬಳಸ್ತಾರೆ ಅಂತ ಹೇಳಿದ್ರೆ ರೇಡಿಯೋ ಅಯೋಡಿನ್ ಈ ಒಂದು ಐಸೋಟೋಪ್ ಅನ್ನ ಬಳಸ್ತಾರೆ. ಅಯೋಡಿನ್ 131 ಐಸೋಟೋಪ್ ಅನ್ನ ಬಳಸ್ತಾರೆ. ಅಯೋಡಿನ್ 131 ಈ ಐಸೋಟೋಪ್. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಲೋಹೀಯ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಯಾವುದು ಅಂತೇಳಿ ಕೇಳಿದರೆ 133ನೆಯ ಪ್ರಶ್ನೆ. ಸೊ ಇಲ್ಲಿ ಲೋಹೀಯ ಕಾರ್ಬೋನೇಟ್ಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಸೊ ಈ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಇದರ ಈಕ್ವೇಶನ್ ಅನ್ನ ಬರೀಬಹುದು. ಮೆಟಲ್ ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ವಿತ್ ಎನಿ ಸ್ಟ್ರಾಂಗ್ ಆಸಿಡ್, ಇಟ್ ಗಿವ್ಸ್ ಸಾಲ್ಟ್, ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ರೀತಿ ಉತ್ಪನ್ನವನ್ನ ಕೊಡ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಇಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್. ಕ್ವಶನ್ ನಂಬರ್ 134, Fe2O3 plus 2Al gives 2Fe plus Al2O3. ಈ ಉಷ್ಣ ಕ್ರಿಯೆ ಯಾವುದು ಅಂತೇಳಿ. ಇದು ಒಂದು ಥರ್ಮೈಟ್ ಕ್ರಿಯೆಗೆ ಉದಾಹರಣೆ, ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳಿ ಕರೀತೇವೆ. ಆಪ್ಷನ್ 3 ಉಷ್ಣ ವಿಭಜನಾ ಕ್ರಿಯೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 135, ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು ಅಂತ ಹೇಳಿ. ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್, ಬೇಸಿಕ್ ಆಕ್ಸೈಡ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಮೆಗ್ನೀಷಿಯಂ ಆಕ್ಸೈಡ್. ಸೊ ಮೆಗ್ನೀಷಿಯಂ ಆಕ್ಸೈಡ್ ಅನ್ನುವಂಥದ್ದು ಒಂದು ಪ್ರತ್ಯಾಮ್ಲೀಯ ಆಕ್ಸೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲವೂ ಕೂಡ ನಾನ್ ಮೆಟಲ್ ಆಕ್ಸೈಡ್ಸ್ಗಳು. ಹಾಗಾಗಿ ಇಲ್ಲಿ ಮೆಟಲ್ ಆಕ್ಸೈಡ್ ಇರುವಂತದ್ದು ಬೇಸಿಕ್ ಆಕ್ಸೈಡ್ ಮೆಗ್ನೀಷಿಯಂ ಆಕ್ಸೈಡ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 136, ಸೋಡಿಯಂ ಸಲ್ಫೇಟ್ Na2SO4 ಮತ್ತು ಬೇರಿಯಂ ಕ್ಲೋರೈಡ್ BaCl2 ನಡುವಿನ ಕ್ರಿಯೆಯಲ್ಲಿ ಉಂಟಾಗುವಂತಹ ಉತ್ಪನ್ನಗಳು ಯಾವುವು ಅಂತೇಳಿ. ಸೊ ಈ ರಿಯಾಕ್ಷನ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗೆ ಉದಾಹರಣೆ, ದ್ವಿಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ವೆನ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್, so it undergoes a double displacement reaction and results in the formation of products such as barium sulfate and sodium chloride. So ಈ ರಿಯಾಕ್ಷನ್ ಅನ್ನ ನಾವು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ, Na2SO4 plus BaCl2 gives BaSO4 plus 2NaCl. ಈ ರೀತಿ ನಾವು ಬ್ಯಾಲೆನ್ಸ್ಡ್ ಈಕ್ವೇಶನ್ ಅನ್ನ ಬರೀಬಹುದು. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಬೇರಿಯಂ ಸಲ್ಫೇಟ್ ಮತ್ತು NaCl, ಆಪ್ಷನ್ 2 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 137, ನ್ಯಾಫ್ಥಲಿನ್ ಗುಳಿಗೆಗಳನ್ನು ಇದರಿಂದ ಪಡೆಯಲಾಗಿದೆ. ಸೊ ಸಾಮಾನ್ಯವಾಗಿ ನ್ಯಾಫ್ಥಲಿನ್ ಗುಳಿಗೆಗಳನ್ನ ಕಲ್ಲಿದ್ದಲಿನ ಡಾಂಬರು ಅಥವಾ ಕೋಲ್ ಟಾರ್ ಇಂದ ನಾವು ಪ್ರೊಡಕ್ಷನ್ ಮಾಡ್ತೇವೆ. ಅದರ ಒಂದು ಬೈ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ಆಪ್ಷನ್ 3 ಕಲ್ಲಿದ್ದಲು ಡಾಂಬರು ಸರಿಯಾದಂತ ಉತ್ತರ. ಕೋಲ್ ಟಾರ್
ಕ್ವಶನ್ ನಂಬರ್ 138, ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ನಿರ್ದೇಶಿತ ಬೆಳವಣಿಗೆ ಇದಕ್ಕೆ ಕಾರಣ ಏನು ಅಂತೇಳಿ, ಇದ್ರ ಯಾವ ವಿಧವಾದಂತಹ ವರ್ತನೆ ಅಂತೇಳಿ ಕೇಳಿದರೆ, ಸೊ ಇದು ಒಂದು ರಾಸಾಯನಿಕ ವರ್ತನೆಗೆ ಉದಾಹರಣೆ, ರಾಸಾಯನಿಕ ಅನುವರ್ತನೆ ಅಂತ ಇದಕ್ಕೆ ಉದಾಹರಣೆ ಕೆಮಿಟ್ರೋಪಿಸಮ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಕೆಮಿಟ್ರೋಪಿಸಮ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 139, ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸಲು ಅಂದ್ರೆ ಕೂಡಿಸಲು ಅಥವಾ ಜೋಡಿಸಲು ಸಹಾಯಕವಾಗುವಂತಹ ಅಂಗಾಂಶವನ್ನು ನಾವು ಅಸ್ಥಿರಜ್ಜು ಅಂತ ಕರೀತೇವೆ ಅಥವಾ ಲಿಗಮೆಂಟ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತೇವೆ. ಅಸ್ಥಿರಜ್ಜು ಅಥವಾ ಲಿಗಮೆಂಟ್ಸ್. ಕ್ವಶನ್ ನಂಬರ್ 140, ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವಂತಹ ವಂಶ ಯಾವುದು ಅಂತೇಳಿ ಕೇಳಿದರೆ, ಸೊ ಈ ಫ್ಯಾಮಿಲಿ ಯಾವುದಂದ್ರೆ ಅದು ಪೋರಿಫೆರಾ, ಫೈಲಮ್ ಪೋರಿಫೆರಾ. ಕ್ವಶನ್ ನಂಬರ್ 140ಗೆ ಆಪ್ಷನ್ 4 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 141, ಭೂ ಪರಿಸರ ವ್ಯವಸ್ಥೆಯಲ್ಲಿನ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕನ್ನು ಸೆರೆ ಹಿಡಿಯುವಂತ ಶೇಕಡ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ, ಸಸ್ಯಗಳ ಎಲೆಗಳು ಭೂ ವಾತಾವರಣದ ಮೇಲೆ ಬೀಳುವಂತ ಶೇಕಡ 1% ಮಾತ್ರ ಸೂರ್ಯನ ವಿಕಿರಣವನ್ನ ಹೀರಿಕೊಂಡು ತಮ್ಮ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಪೂರ್ಣಗೊಳಿಸ್ತವೆ. ಹಾಗಾಗಿ ಇಲ್ಲಿ ಶೇಕಡ 1, ಆಪ್ಷನ್ 1 ಸರಿಯಾದಂತ ಉತ್ತರ, 1%. ಕ್ವಶನ್ ನಂಬರ್ 142, ಪಟ್ಟಿ ಬಿ ಯಲ್ಲಿನ ಜೀವಿಗಳಲ್ಲಿನ ಸಂತಾನೋತ್ಪತ್ತಿ ವಿಧಾನವನ್ನು ಪಟ್ಟಿ ಎ ಯಲ್ಲಿನ ಜೀವಿಗಳೊಂದಿಗೆ ಹೊಂದಿಸಿದ ಸರಿಯಾದಂತ ಉತ್ತರವನ್ನ ಬರೆಯಿರಿ ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಪಟ್ಟಿ ಎ ಯಲ್ಲಿ ಲಿಸ್ಟ್ಮೇನಿಯಾ, ಪ್ಲಾಸ್ಮೋಡಿಯಂ, ಪ್ಲೆನೇರಿಯಾ, ಹೈಡ್ರಾ, ರೈಸೋಪಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಲಿಸ್ಟ್ಮೇನಿಯಾ ಇದು ಯಾವ ವಿಧಾನದ ಮುಖಾಂತರ ಸಂತಾನೋತ್ಪತ್ತಿಯನ್ನ ಅಂದ್ರೆ ರಿಪ್ರೊಡಕ್ಷನ್ ಅನ್ನ ಮಾಡ್ತದೆ ಅಂತ ಹೇಳಿದ್ರೆ ದ್ವಿವಿಧಾನ, ಬೈನರಿ ಫಿಷನ್ ಅಂತ ಹೇಳಿ ಕರಿತೇವೆ, A3. ಹಾಗೆಯೇ ಪ್ಲಾಸ್ಮೋಡಿಯಂ, ಸೊ ಪ್ಲಾಸ್ಮೋಡಿಯಂ ಎಂದು ಪ್ಯಾರಾಸೈಟ್, ಇದು ಪರಾವಲಂಬಿ ಜೀವಿ, ಇದು ಯಾವ ವಿಧಾನದ ಮುಖಾಂತರ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಅಂತ ಹೇಳಿದ್ರೆ ಬಹುವಿಧಾನ ಅಂದ್ರೆ ಮಲ್ಟಿಪಲ್ ಫಿಷನ್. ಹಾಗೆಯೇ ಪ್ಲೆನೇರಿಯಾ ಯಾವ ವಿಧಾನದ ಮುಖಾಂತರ ರಿಪ್ರೊಡಕ್ಷನ್ ಮಾಡ್ತದೆ ಅಂತ ಹೇಳಿದ್ರೆ ಇದು ಪುನರುತ್ಪಾದನೆ, ರೀಜನರೇಷನ್ ಈ ಮೆಥಡ್ ಮುಖಾಂತರ. ಹಾಗೇನೆ ಹೈಡ್ರಾ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್ ಅಂತೇಳಿ ಕರಿತೇವೆ, ಬಡ್ಡಿಂಗ್. ಹಾಗೇನೆ ರೈಸೋಪಸ್ ಇದು ಬೀಜಕಗಳು ಅಥವಾ ಸ್ಪೋರ್ಟ್ಸ್ಗಳ ಮುಖಾಂತರ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಯ್ಕೆಗಳನ್ನು ನಾವು ಗಮನಿಸಿದಾಗ ಹೊಂದಾಣಿಕೆ ಮಾಡಿ ಬರೆದಾಗ ಆಪ್ಷನ್ 2 ಸರಿಯಾದಂತ ಉತ್ತರ. A3, B5, C2, D1 ಅಂಡ್ E4 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 143, ಕೆಳಗಿನ ಕ್ರಿಯೆಯನ್ನ ಪೂರ್ಣಗೊಳಿಸಿ. ಸೊ ಇಲ್ಲಿ ಗ್ಲುಕೋಸ್ ಮೊಲೆಕ್ಯುಲರ್ನ ಪೈರುವೇಟ್ ಎನ್ಸೈಮ್ ಅದರ ಪ್ರೆಸೆನ್ಸ್ ಅಲ್ಲಿ ನಾವು ರಿಯಾಕ್ಷನ್ ಗೆ ಒಳಪಡಿಸಿದಾಗ ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ಗಮನಿಸಿ. ಕಾರ್ಬನ್ ಡೈಆಕ್ಸೈಡ್ ಅನುಪಸ್ಥಿತಿ, ಹಾಗೇನೆ ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಉಪಸ್ಥಿತಿ, ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಉಪಸ್ಥಿತಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ರಿಯಾಕ್ಷನ್, ಈ ಒಂದು ಪ್ರಕ್ರಿಯೆ ನಡಿಬೇಕಿದ್ರೆ ಸೊ ಅಲ್ಲಿ ಆಕ್ಸಿಜನ್ ಇರಬಾರ್ದು, ಆಕ್ಸಿಜನ್ ಇರದಂತಹ ಒಂದು ಪ್ರಕ್ರಿಯೆ ಮುಖಾಂತರ ನಡೀತದೆ. ಆಕ್ಸಿಜನ್ ನ ಕೊರತೆ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಇದನ್ನ ನಾವು ಆನೋರಬಿಕ್ ಪ್ರೋಸೆಸ್ ಅಂತ ಕೂಡ ಕರಿತೇವೆ, ಆನ್ಆರೋಬಿಕ್ ಪ್ರೋಸೆಸ್, ಲ್ಯಾಕ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಈ ಒಂದು ಗ್ಲೂಕೋಸ್ ಅನ್ನ ಪೈರುವೇಟ್ ಕಿಣ್ವದ ಸಹಾಯದಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುವಂತ ಕ್ರಿಯೆಯಲ್ಲಿ ಆಕ್ಸಿಜನ್ ಇಲ್ಲ, ಆನೋರಬಿಕ್ ಪ್ರೋಸೆಸ್ ಇದೆ. ಹಾಗಾಗಿ ಆಕ್ಸಿಜನ್ ನ ಕೊರತೆ, ಲ್ಯಾಕ್ ಆಫ್ ಆಕ್ಸಿಜನ್, ಆಪ್ಷನ್ 2 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 144, ಪಟ್ಟಿ ಎ ಅನ್ನ ಪಟ್ಟಿ ಬಿ ಯೊಂದಿಗೆ ಹೊಂದಿಸಿ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡಿ ಅಂತೇಳಿ 144ನೇ ಪ್ರಶ್ನೆಗೆ. ಸೊ ಇಲ್ಲಿ ನಾವು ಯಾವ ರೀತಿ ಇದನ್ನ ಹೊಂದಾಣಿಕೆ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ನೀವು ಒಂದು ಆಪ್ಷನ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಈಡೀಸ್ ಹೆಣ್ಣು ಸೊಳ್ಳೆ, ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಡೆಂಗ್ಯೂ ಜ್ವರವನ್ನ ಉಂಟು ಮಾಡ್ತದೆ ಮನುಷ್ಯರಲ್ಲಿ. ಡೆಂಗ್ಯೂ ವೈರಸ್ ನ ವಾಹಕ, ಡೆಂಗ್ಯೂ ಒಂದು ಕಾಯಿಲೆಯನ್ನ, ಜ್ವರವನ್ನ ಉಂಟು ಮಾಡುವಂತದ್ದು ಈಡೀಸ್ ಹೆಣ್ಣು ಸೊಳ್ಳೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ D1 ಅಂತ ಆಗ್ಬೇಕು. D1 ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 2 ಅಲ್ಲಿದೆ. D1 ಇಲ್ಲಿ ಬರ್ತದೆ, ಇಲ್ಲಿ ಆಪ್ಷನ್ 2 ಅಲ್ಲಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವಂತ ಕೆಲಸವನ್ನ ಈ ಒಂದು ಬ್ಯಾಕ್ಟೀರಿಯಾ ಮಾಡ್ತದೆ. ಹಾಗೆಯೇ ಈಸ್ಟ್ ಅನ್ನ ಎಲ್ಲಿ ನಾವು ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ ಮದ್ಯ ತಯಾರಿಕೆಯಲ್ಲಿ ಬಳಸ್ತೇವೆ, ಫರ್ಮೆಂಟೇಶನ್ ಪ್ರೊಸೆಸ್ಗೆ. ಸೊ ಹಾಗೆಯೇ ಪ್ರತಿ ಜೈವಿಕ ಆಂಟಿಬಯೋಟಿಕ್. ಸೊ ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡಬೇಕಿದ್ರೆ ಅದು ಸ್ಟ್ರೆಪ್ಟೊಮೈಸಿನ್, 4 C4. ಹಾಗೆ ಎಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ಆಪ್ಷನ್ 2 ಸರಿಯಾದಂತ ಉತ್ತರ. ಈ ಮುಂದಿನ ಪ್ರಶ್ನೆಯನ್ನು ನೋಡಿ, ಕೊಟ್ಟಿರುವಂತಹ ಹೇಳಿಕೆಯನ್ನು ಓದಿ ಮತ್ತು ಉತ್ತರಿಸಿ.
ಹೇಳಿಕೆ ಒಂದು, ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಹೊಂದಿರುತ್ತದೆ ಮತ್ತು ಮಣ್ಣಿಗೆ ಅಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹೌದು, ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಹೊಂದಿರುತ್ತದೆ ಮತ್ತು ಮಣ್ಣಿಗೆ ಅಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಸರಿಯಾದಂತಹ ಹೇಳಿಕೆ. ಹಾಗೆಯೇ ಪ್ರಾಣಿಗಳ ಮತ್ತು ಸಸ್ಯ ತ್ಯಾಜ್ಯಗಳ ವಿಘಟನೆಯಿಂದ ಸಾವಯವ ಗೊಬ್ಬರವು ಉಂಟಾಗುವುದಿಲ್ಲ. ಇದು ತಪ್ಪಾದಂತ ಹೇಳಿಕೆ. ಪ್ರಾಣಿಗಳ ಮತ್ತು ಸಸ್ಯಗಳ ವಿಘಟನೆಯಿಂದ, ಈ ಡಿಕಂಪೋಸಿಷನ್ ಪ್ರೊಸೆಸ್ ಇಂದ ಎನಿಮಲ್ ವೇಸ್ಟ್ ಅಂಡ್ ಪ್ಲಾಂಟ್ ವೇಸ್ಟ್ ಇದರ ಡಿಕಂಪೋಸಿಷನ್ ಆಗೋದ್ರಿಂದ ಅದು ಸಾವಯವ ಗೊಬ್ಬರ ಆಗ್ತದೆ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರಿತೇವೆ. ಸೊ ಇಲ್ಲಿ ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ಉಂಟಾಗ್ತದೆ. ಸೊ ಹಾಗಾಗಿ ಈ ಹೇಳಿಕೆ ತಪ್ಪಾದಂತ ಹೇಳಿಕೆ. ಕೇವಲ ಹೇಳಿಕೆ ಒಂದು ಮಾತ್ರ ಸರಿ. ಹಾಗಾಗಿ ಹೇಳಿಕೆ ಒಂದು ಸರಿ ಮತ್ತು ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ 4 ಆಯ್ಕೆ 4 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 146, ವೈಜ್ಞಾನಿಕ ಜ್ಞಾನ ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ ಎಂದು ಸೂಚಿಸುವಂತಹ ಲಕ್ಷಣ. ಸೊ ಅದು ತಾತ್ಕಾಲಿಕ ಜ್ಞಾನ. ವೈಜ್ಞಾನಿಕ ಜ್ಞಾನ ಯಾವಾಗಲೂ ತಾತ್ಕಾಲಿಕವಾಗಿರುವಂತದ್ದು, ಟೆಂಟೇಟಿವ್ ಅಂತ ಹೇಳಿ ಕರಿತೇವೆ. ಸೊ ಅದು ಯಾವಾಗ ಬೇಕಿದ್ರೂ ಕೂಡ ಬದಲಾಗಬಹುದು. ಸೊ ಹೊಸತೊಂದು ಸಂಶೋಧನೆ ಬಂದ ಸಂದರ್ಭದಲ್ಲಿ ಈಗ ಅಸ್ತಿತ್ವದಲ್ಲಿರುವಂತಹ ಜ್ಞಾನ ಅದು ಬದಲಾಗಬಹುದು ಅಥವಾ ಆ ಜ್ಞಾನ ತಪ್ಪು ಅಂತೇಳಿ ಸಾಬೀತು ಆಗ್ಬಹುದು. ಹಾಗಾಗಿ ವೈಜ್ಞಾನಿಕ ಜ್ಞಾನ ಯಾವಾಗಲೂ ತಾತ್ಕಾಲಿಕ ಜ್ಞಾನ ಅಂತೇಳಿ ಅನಿಸಿಕೊಳ್ತದೆ. ಹಾಗಾಗಿ ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಬ್ಲೂಮ್ ರವರ ವರ್ಗೀಕರಣಕ್ಕೆ ಸಂಬಂಧಿಸಿದ ಮೌಲ್ಯೀಕರಿಸುವ ಮತ್ತು ಸಂಘಟಿಸುವ ಉದ್ದೇಶಗಳಿಗೆ ಸಂಬಂಧಿಸಿದಂತಹ ವಲಯ ಯಾವುದು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಭಾವನಾತ್ಮಕ ವಲಯ ಅಥವಾ ಎಫೆಕ್ಟಿವ್ ಡೊಮೈನ್ ಅಂತ ಹೇಳಿ ಕರೀತೇವೆ. ಭಾವನಾತ್ಮಕ ವಲಯ ಅಥವಾ ಎಫೆಕ್ಟಿವ್ ಡೊಮೈನ್. ಕ್ವಶನ್ ನಂಬರ್ 148, ಹ್ಯೂರಿಸ್ಟಿಕ್ ವಿಧಾನ ಅನ್ವೇಷಿಸುವುದು. ಯೋಜನಾ ವಿಧಾನ ಇಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯೋಜನಾ ವಿಧಾನದಲ್ಲಿ ಯೋಜನೆಯನ್ನ ನಿರ್ವಹಿಸುವಂಥದ್ದು, ಯೋಜನೆಯನ್ನು ಮಾಡುವಂಥದ್ದು, ಹಾಗಾಗಿ ನಿರ್ವಹಿಸುವಂಥದ್ದು ಎಕ್ಸಿಕ್ಯೂಷನ್. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಬೋಧನೆಯಲ್ಲಿ ಉಪನ್ಯಾಸ ಪದ್ಧತಿಯ ಮಿತಿ ಅಲ್ಲ ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಆಯ್ಕೆಗಳನ್ನ ಕೊಡ್ತಾರೆ. ಇದು ವಿದ್ಯಾರ್ಥಿಗಳನ್ನ ನಿಷ್ಕ್ರಿಯ ಕೇಳುಗರನ್ನಾಗಿ ಮಾಡುತ್ತದೆ. ಇದು ಚಿಕ್ಕ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಒದಗಿಸಲು ಸೂಕ್ತವಾದುದಲ್ಲ. ಇದು ಕಲಿಕೆಯಲ್ಲಿ ವೈಯಕ್ತಿಕ ಭಿನ್ನತೆ ಪರಿಗಣಿಸುವುದಿಲ್ಲ. ಇದು ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸಿಗೆ ಹೆಚ್ಚಿನ ಅವಕಾಶ ಒದಗಿಸುವುದಿಲ್ಲ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಲ್ಲ ಅಂತ ಕೇಳಿದರೆ ಉಪನ್ಯಾಸ ಪದ್ಧತಿಯ ಮಿತಿ ಅಲ್ಲ ಅಂತೇಳಿ. ಸೊ ಇದು ಒಂದು ಮಿತಿ, ಇದು ಚಿಕ್ಕ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಒದಗಿಸಲು ಸೂಕ್ತವಾದಂತಹ ವಿಧಾನ ಅಲ್ಲ. ಉಪನ್ಯಾಸ ವಿಧಾನ ಅಥವಾ ಲೆಕ್ಚರಿಂಗ್ ಮೆಥಡ್ ಅನ್ನುವಂಥದ್ದು. ಸೊ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ಡೆಲಿವರಿಂಗ್ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಇನ್ ಅ ಸ್ಮಾಲ್ ಡ್ಯೂರೇಷನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 150, ದ ಲಾಸ್ಟ್ ಕ್ವಶನ್. ಪುನರ್ಬಲನ ಕೌಶಲ್ಯ ಸೂಕ್ಷ್ಮ ಬೋಧನಾ ಕೌಶಲದ ಅವಧಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿ ನೀಡಿದ ಸರಿ ಉತ್ತರಕ್ಕೆ ಪ್ರತಿಕ್ರಿಯೆಯಾಗಿ ತಲೆಯನ್ನು ಹೌದು ಎನ್ನುವ ರೀತಿಯಲ್ಲಿ ಅಲ್ಲಾಡಿಸುತ್ತಾರೆ ಮತ್ತು ಮಂದಸ್ಮಿತತೆಯನ್ನ ತೋರ್ಪಡಿಸುತ್ತಾರೆ. ಇದು ಈ ಪುನರ್ಬಲನಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ಸೂಕ್ಷ್ಮ ಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಯಾವುದೋ ಒಬ್ಬ ವಿದ್ಯಾರ್ಥಿ ಶಿಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಡ್ತಾರೆ. ಸೊ ಆಗ ಶಿಕ್ಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಯತ್ತ ನೋಡಿ ಶಿಕ್ಷಕರು ಹೌದು ಅನ್ನುವ ರೀತಿಯಲ್ಲಿ ತಲೆಯನ್ನ ಅಲ್ಲಾಡಿಸ್ತಾರೆ ಮತ್ತು ಒಂದು ಸ್ಮೈಲ್ ಅನ್ನ ಕೊಡ್ತಾರೆ, ಮಂದಸ್ಮಿತತೆಯನ್ನ ತೋರ್ಪಡಿಸ್ತಾರೆ. ಸೊ ಈ ಒಂದು ಪುನರ್ಬಲನ ಯಾವುದಕ್ಕೆ ಉದಾಹರಣೆ, ರೈನ್ಫೋರ್ಸ್ಮೆಂಟ್ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದ್ರೆ, ಸೊ ಶಿಕ್ಷಕರು ಅಲ್ಲಿ ಅಶಾಬ್ದಿಕವಾಗಿ ಯಾವುದೇ ಒಂದು ಶಾಬ್ದಿಕ ಸಂವಹನವನ್ನ ನಡೆಸುವುದಿಲ್ಲ. ಅವರು ಕೇವಲ ಅಶಾಬ್ದಿಕವಾಗಿ ಒಂದು ಪುನರ್ಬಲನವನ್ನ, ಒಂದು ಸಮ್ಮತಿಯನ್ನ ಸೂಚಿಸ್ತಾರೆ. ಸೊ ಹಾಗಾಗಿ ಇದು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ಇಲ್ಲಿ ಹೌದು ಅನ್ನುವಂಥದ್ದು ತಲೆ ಅಲ್ಲಾಡಿಸುವಂಥದ್ದು ಧನಾತ್ಮಕ, ಹಾಗಾಗಿ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ಸೊ ಇವಿಷ್ಟು ಪತ್ರಿಕೆ 2ರ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು, ನಮಸ್ತೆ.